ಉಕ್ರೇನ್ನಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಭಾರತದ ವಿದ್ಯಾರ್ಥಿಗಳನ್ನು ಕರೆತರುವುದಕ್ಕೆ ವಿದೇಶಾಂಗ ಕಾರ್ಯದರ್ಶಿಗಳ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಕರೆತರುವಂತಹ ಪ್ರಯತ್ನಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಕ್ರೇನ್ನಲ್ಲಿ 10 ಮಂದಿ ಕರ್ನಾಟಕದ ವಿದ್ಯಾರ್ಥಿಗಳೇ ಇದ್ದಾರೆ. ಉಕ್ರೇನ್ನಲ್ಲಿರುವಂತಹ 10 ಮಂದಿ ವಿದ್ಯಾರ್ಥಿಗಳ ಕರ್ನಾಟಕದವರು ಏನಿದ್ದಾರೆ ಅವರೆಲ್ಲರೂ ಕೂಡ ವಿದೇಶಾಂಗ ಸಚಿವಾಲಯದ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಕನ್ನಡದ ವಿದ್ಯಾರ್ಥಿ ಗದಗ ಮೂಲದವರು, ಸೊ ಅವರ ತಮ್ಮ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ. ಯಾರು ನಿಮ್ಮ ಅಣ್ಣ ಇರೋದಲ್ಲಿ ಓದ್ತಾ ಇರೋದು? ನಮ್ಮ ಅಣ್ಣ ಇರುವುದಲ್ಲಿ. ನಿಮ್ಮ ಹೆಸರು? ಚಕ್ರವರ್ತಿ. ಓಕೆ, ಚಕ್ರವರ್ತಿ. ಯಾವಾಗಿಂದ ಅಲ್ಲಿರೋದು ಉಕ್ರೇನಲ್ಲಿ ಅಣ್ಣ? 1.5 ವರ್ಷ ಆಯ್ತು ಈಗ ಇದ್ದಲ್ಲಿ. ಓಕೆ, ಕಾಂಟ್ಯಾಕ್ಟ್ ಮಾಡೋಕ್ಕಾಯ್ತಾ ಈಗ? ಈಗ ಇಲ್ಲ, ಈಗ ಅಂದ್ರೆ ನಾವು ಸ್ಕೂಲಿಂದ ಬಂದಿದ್ದೇವೆ, ಅದಕ್ಕಿನ್ನೂ ಮಾಡಿಲ್ಲ. ಓಕೆ, ಅಲ್ಲಿ ಮತ್ತೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಏನು ಅಂತ ಯಾರಿಗೂ ನಿಮ್ಮ ತಂದೆ ತಾಯಿ ಯಾರಿಗೂ ಫೋನ್ ಮಾಡಿಲ್ಲ? ಇಲ್ಲ, ಅವ್ರು ನಾವು ಕೇಳಿದಾಗೆಲ್ಲ ಆರಾಮಿದೆ ಅಂತ ಹೇಳ್ತಾರೆ, ಆದ್ರೆ ಈಗ ಫುಲ್ ಗಂಭೀರ ಆಗ್ಬಿಟ್ಟಿದೆ. ಯಾರು ಹೇಳಿದ್ರು ಆರಾಮಿದೆ ಅಂತ? ನಮ್ಮ ಬ್ರದರ್ ಮತ್ತೆ ಇಲ್ಲಿ ಒಂದಿಷ್ಟು ಅವರು ಪರಿಚಯ ಇರೋರು. ಓಕೆ, ಸೊ ಅಂದ್ರೆ ಯಾವ ಕಡೆ ಇರೋದು ಅವರು? ಎಲ್ಲಿರೋದು ಎಕ್ಸಾಕ್ಟ್ ಆಗಿ ಉಕ್ರೇನಲ್ಲಿ ಗೊತ್ತಾ ಅದು? ಯುಕ್ರೇನಲ್ಲಿ ಚಿರ್ನಿಚಿಯಲ್ಲಿದ್ದಾರೆ. ಹಾ. ಸೊ ಅಲ್ಲಿ ಅವ್ರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ? ಹಾಗೆ ಹೇಳ್ತಿದ್ದಾರೆ. ಓಕೆ, ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನದ ಬಗ್ಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿದಾರಂತೆ? ಅದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ, ಅದನ್ನೇನು ಹೇಳಿಲ್ಲ. ಏನು ಓದ್ತಾ ಇರೋದಲ್ಲಿ? MBBS ಓದ್ತಿದ್ದಾನೆ. ಸೊ ಏನು ಅನ್ನಿಸ್ತಾ ಇದೆ ಈಗ? ಯುದ್ಧ ನಡೀತಾ ಇದೆ ಅಲ್ಲಿ, ಒಂಥರ ಭಯದ ವಾತಾವರಣ ಇದೆ. ಇಲ್ಲಿ ಸರಿಯಾಗಿ ನಿದ್ದೆ ಆಗೋದಿಲ್ಲ. ಮತ್ತೆ ಅವರು ಈಗ ನಮ್ಮ ಸರ್ಕಾರದವ್ರು ಏನಾರು ಮಾಡಿ ಕರ್ಸ್ಕೋಬೇಕು ಅವ್ರನ್ನ ಹೆಂಗಾರ. CM ಕೂಡ ಹೇಳ್ತಾ ಇದ್ರು ಎಲ್ರು ಸೇಫಾಗಿ ಕರ್ಕೊಂಡು ಬರ್ತೀವಿ ಅಂತ. ಮತ್ತೀಗ ಆಲ್ರೆಡಿ ಯುದ್ಧ ಚಲೋ ಆಗ್ಬಿಟ್ಟಿದೆ ಅಲ್ಲ. ಹೌದು, ಅಟ್ಲೀಸ್ಟ್ ವಿಮಾನಗಳ ಹಾರಾಟ ಇದ್ದಿದ್ರೆ ಅವ್ರು ಬರೋದಕ್ಕೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಈಗ ಅದು ಕೂಡ ಇಲ್ಲ. ಮೊದಲನೇ 1ನೇ ತಾರೀಕು ಬುಕ್ ಆಗಿತ್ತು ಫ್ಲೈಟ್. ಅದು ಈಗ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಫ್ಲೈಟ್ ಬಂದ್ ಆಗಿದೆ ಅಲ್ಲ. ಅಂದ್ರೆ ಮಾರ್ಚ್ 1ಕ್ಕೆ ಬುಕ್ ಆಗಿತ್ತಾ? ಅಂದ್ರೆ ಇದೇ ಸಲುವಾಗಿನ ಈ ತರದ ಪರಿಸ್ಥಿತಿ ಇದೆ ಅಂತ ರಿಟರ್ನ್ ಆಗ್ಬೇಕು ಅಂತಾನೆ ಬುಕ್ ಮಾಡಿದ್ದ ಅಥವಾ ಹೇಗೆ? ನಮ್ ತಂದೆಯವರು ಸುಮ್ಮನೆ ಬೇಕು ಮಾಡ್ಬಿಡು, ಇಲ್ಲ ಆನ್ಲೈನ್ ಕ್ಲಾಸ್ ನಡೀತಾವೆ ಅಂತಂದು ಮಾಡಿಸಿದ್ರು ಮೇಡಮ್. ಓಕೆ, ಅಣ್ಣ ಒಪ್ಪಿದ್ರು ಬರೋದಿಕ್ಕೆ? ಟಿಕೆಟ್ ಬುಕ್ ಆಯ್ತು ಮೇಡಮ್. ಅಲ್ಲ ಅವ್ರಿಗೆ ಭಯ ಏನಾದ್ರೂ ಇದೆಯಾ ಅಲ್ಲಿ? ಅವ್ರೇನ್ ನಮ್ ಕೂಟ ಹೇಳ್ಕೋದಿಲ್ಲ ಮೇಡಮ್, ನಾವು ಟೆನ್ಷನ್ ತಗೊಂತೀವಿ ಅಂತಂದು. ಜೊತೆಗೆ ಇರೋರು, ಕಾಂಟ್ಯಾಕ್ಟ್ ಇರೋರು ಅಲ್ಲಿ ಬೇರೆ ಯಾರಿದ್ದಾರೆ? ಅಂದ್ರೆ ನಿಮಗೂ ಪರಿಚಯ ಇರೋರು ಅಲ್ಲಿ? ಅವ್ರ ಫ್ರೆಂಡ್ಸ್ ಇದ್ದಾರೆ, ಮತ್ತೆ MD ಹೌಸ್ ಅಂತ ಬೆಂಗಳೂರಲ್ಲೇ ಇದೆ, ಅವರೇ ಕಳ್ಸಿದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ನೀವು? ಮಾಡಿದ್ವಿ. ಅವರು ಎಲ್ಲ ಇದೆ ಅಂದಿದ್ರು, ಕಣ್ಣಿದೆ ವಾತಾವರಣ ಅಂತಂದು. ಎಂದು ಹಾಗಿದ್ರೆ ಅಣ್ಣನ ಜೊತೆ ಮಾತಾಡಿದ್ದು? ಓಕೆ. ಯಾವಾಗ ಮಾತಾಡಿದ್ರಿ ಅಣ್ಣನ ಜೊತೆಗೆ? ನಾವು ಮೊನ್ನೆ ಮಾತಾಡಿದ್ವಿ ಮೇಡಮ್. ಮೊನ್ನೆ ಅಂದ್ರೆ ಇವತ್ತು ಆಗೇ ಇಲ್ಲ ಮಾತಾಡೋದಕ್ಕೆ? ಇಲ್ಲ. ಯಾಕೆ ಫೋನ್ ಕನೆಕ್ಟ್ ಆಗ್ತಿಲ್ವಾ? ಏನಾಗ್ತಾ ಇದೆ? ಇಲ್ಲ ಮೇಡಮ್, ಕನೆಕ್ಟ್ ಮಾಡಿ ನಾವು ಹಚ್ಚಿಲ್ಲ. ನೀವೇ ಮಾಡಿಲ್ವಾ? ಓಕೆ. ಸೊ ಅಪ್ಪ ಅಮ್ಮ ಏನಂತಾರೆ? ಅಪ್ಪಾಜಿ ಮತ್ತೆ ಅವರು ಟೆನ್ಷನ್ ಅಲ್ಲಿದ್ದಾರೆ ಮೇಡಮ್. ಓದೋ ಸಲುವಾಗಿ ಅಲ್ಲಿ ಹೋಗ್ಲೇಬೇಕು ಅನ್ನೋದು ಅಣ್ಣನ ಇಚ್ಛೆನಾ? ನಾವೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ ಇದ್ದಿಲ್ಲ, ಡಾಕ್ಟರ್ ಮಾಡ್ಬೇಕಂತ ಕಳಿಸಿದ್ವಿ. ಇದು ಚಲೋ ಆಗ್ಬಿಟ್ಟಿದೆ. ಹಿಂಗೆಲ್ಲ ಆದಾಗ ಏನನ್ಸುತ್ತೆ? ಬೇರೆ ದೇಶಕ್ಕೆ ಓದೋಕೆ ಕಳಿಸೋದು ಮಾಡೋದು ಅದೆಲ್ಲ ಭಯಾನೇ ಅಲ್ಲ? ಇಲ್ಲ ಮೇಡಮ್, ನಾವು ಬೇರೆ ದೇಶದಿಂದ ಬಂದಂಗೆ ಡಾಕ್ಟರ್ ಅಂತಂದು ನಮಗೆ ಹೆಮ್ಮೆ ಆಗುತ್ತೆ ಅಂತ ಅನ್ಕೊಂಡ್ರೆ ಯುದ್ಧ ಚಲುವಾಗಿ ಎಲ್ಲ ಇದು ಆಗ್ಬಿಟ್ಟಿದೆ. ಸೊ 1.5 ವರ್ಷದಿಂದ ಅಲ್ಲೇ ಇದ್ದಾರೆ. ಬಂದಿದ್ರಾ ಮಧ್ಯದಲ್ಲಿ ಯಾವಾಗಾದ್ರೂ? ಇಲ್ಲ ಮೇಡಮ್, ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಉಕ್ರೇನಲ್ಲಿ ಸಿಲುಕಿರುವಂತಹ ಕನ್ನಡಿಗನ ಪರಿಸ್ಥಿತಿ ಏನು, ಅವ್ರು ಏನು ಓದ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅಲ್ಲಿ ಸೇಫ್ ಆಗಿದ್ದಾರಾ, ಅವ್ರನ್ನ ವಾಪಸ್ ಕರ್ಕೊಂಡು ಬರೋದ್ರ ವಿಷಯವಾಗಿ ಕುಟುಂಬಕ್ಕೆ ಏನು ಮಾಹಿತಿ ಸಿಕ್ಕಿದೆ, ಇದೆಲ್ಲದರ ಬಗ್ಗೆ ಅವರ ಸಹೋದರ ಚಕ್ರವರ್ತಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು.
1.5 ವರ್ಷದಿಂದ ಉಕ್ರೇನ್ನಲ್ಲಿ ಗದಗ ಮೂಲದ ವಿದ್ಯಾರ್ಥಿ ಇದ್ದಾನೆ. ಆತನನ್ನ ಈಗ ಕರೆತರುವಂತಹ ಪ್ರಯತ್ನಗಳನ್ನ ನಡೆಸಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. 100 ಜನ ಅಲ್ಲಿ ಭಾರತೀಯ ನಾಗರಿಕರು ವಿದ್ಯಾರ್ಥಿಗಳು ಏರ್ಪೋರ್ಟ್ಗೆ ತಲುಪುವಂಥ ಸಂದರ್ಭದಲ್ಲಿ ವಿದ್ಯೆ ಪ್ರಾರಂಭ ಆಗಿ ಯಾವುದೇ ವಿಮಾನ ಇಳಿದಂಗಾಗಿ ಇವತ್ತು 100 ವಿದ್ಯಾರ್ಥಿಗಳು 2 ಬಸ್ಸಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ದರು. ಅದರಲ್ಲಿ ಕೆಲವು ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದ್ದರು, 10ಕ್ಕಿಂತ ಹೆಚ್ಚು. ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅಲ್ಲಿಯ ಎಂಬೆಸಿಯ ಜೊತೆಗೂ ಕೂಡ ಇಂಡಿಯನ್ ಎಂಬೆಸಿ ಯುಕ್ರೇನ್ ಕೂಡ ಸಂಪರ್ಕದಲ್ಲಿದೆ ಮತ್ತು ನಮ್ಮ ಚೀಫ್ ಸೆಕ್ರೆಟರಿಯವರು ವಿದೇಶಾಂಗ ಇವರು ಸೆಕ್ರೆಟರಿ ಹತ್ರನೂ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಎಂಬೆಸಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಿದ್ದಾರೆ ಮತ್ತು ಎಂಬೆಸಿಯವರು ಮಕ್ಕಳಿಗೆ ಎಲ್ಲಿ ಬರಬೇಕು, ಯಾವ ರೀತಿ ಸುರಕ್ಷತೆ ಇದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಎಲ್ಲ ಕೂಡ ಕೊಟ್ಟಿದ್ದಾರೆ. ಅದು ಸುರಕ್ಷಿತವಾಗಿ ಅವ್ರ ಮೊದಲಿರುವಂಥದ್ದು. ಆಮೇಲೆ ಯಾವಾಗ ವಿಮಾನಯಾನ ಪ್ರಾರಂಭ ಆಗುತ್ತೆ ಅವಾಗ ವಾಪಸ್ ತರೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಭಾರತ ಸರ್ಕಾರದೊಂದಿಗೆ ನಿರಂತರವಾದ ಸಂಪರ್ಕ ಇಟ್ಕೊಂಡು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾನು ವಿಧಾನಸಭಾ ಸಚಿವರ ಹತ್ರ ಸಂಪರ್ಕ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೊಂದು ಸಭೆಯಲ್ಲಿದ್ದಾರೆ, ಬಂದ ತಕ್ಷಣ ಅವ್ರ ಹತ್ರ ಮಾತಾಡ್ತಾರೆ. ಇತ್ತು ಕೆಲವು ವಿದ್ಯಾರ್ಥಿಗಳವರು ಅವರವ್ರ ಅನುಕೂಲ ತಕ್ಕಾಗಿ ಬ್ಯಾಚ್ ವೈಸ್ ಬರ್ತಾ ಇದ್ರು. ಇದೊಂದು ಬಹುತೇಕವಾಗಿ ಕೊನೆ ಬ್ಯಾಚ್ ಇತ್ತಿದ್ದು. ಇವತ್ತು ಅವರು ಆಲ್ಮೋಸ್ಟ್ ಏರ್ಪೋರ್ಟಿಗೆ ಬಂದಾಗಿತ್ತು. ಅದಾದಮೇಲೆ ಇದು ಪ್ರಾರಂಭ ಆಗಿದೆ. ಹೀಗಾಗಿ 10ಕ್ಕಿಂತ ಹೆಚ್ಚು ಕರ್ನಾಟಕದವರು ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಅವರನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನಿರಂತರವಾಗಿ ನಮ್ಮ ಯುಕ್ರೇನ್ ಇಂಡಿಯನ್ ಎಂಬಸಿ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ಅವರು ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದಾರೆ. ಅವರು ಯಾವ ಸ್ಥಳಕ್ಕೆ ಬರಬೇಕು, ಅವರು ಯಾವ ಸ್ಥಳ ಸುರಕ್ಷಿತ ಇದೆ ಅದೆಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ.